ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಕುಕ್ಕಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ನಾನು ಒಂದು ತುಂಬ ಆರೋಗ್ಯಕರವಾದ ರುಚಿಕರವಾದ ನುಗ್ಗೆಕಾಯಿ ಸೂಪ್ ಮಾಡ್ತಾಯಿದ್ದೀನಿ. ನುಗ್ಗೆಕಾಯಿಯಿಂದ ಸಾಂಬಾರು ಅಥವಾ ಪಲ್ಯ ಅಥವಾ ಗೊಜ್ಜು ಈ ಥರ ಮಾಡಿರ್ಬೋದು. ಸೂಪು ಕೂಡ ಕೆಲವ್ರು ಮಾಡಿರ್ಬೋದು. ಆದರೆ ಇನ್ನು ಕೆಲವರು ಗೊತ್ತಿಲ್ಲದವ್ರಿಗೆ ಈ ವಿಡಿಯೋನ ನೋಡಿ, ಹಾಗೆ ಇದರದ ಉಪಯೋಗಗಳು ಕೂಡ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ನಾವು ದಿನನಿತ್ಯ ಸೇವಿಸುವ ತರಕಾರಿಗಳು ನಮ್ಮ ದೇಹದ ಆರೋಗ್ಯವನ್ನು ಕಾಪಾಡಲು ತುಂಬಾ ಸಹಕಾರಿಯಾಗಿದೆ ಅಂತ ಹೇಳೋದನ್ನು ನಾವು ಅನೇಕ ಬಾರಿ ಕೇಳಿರ್ತೀವಿ. ಹೌದು, ಈ ಮಾತು ಸತ್ಯ ಕೂಡ. ಯಾಕೆಂದರೆ ಪ್ರತಿಯೊಂದು ತರಕಾರಿಯು ಅದರದೇ ಆದ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಅದರಲ್ಲೂ ಈ ನುಗ್ಗೆಕಾಯಿ ಬೀಜಗಳು ಹೆಚ್ಚಿನ ಪೌಷ್ಟಿಕಾಂಶಗಳನ್ನು ಮತ್ತು ನುಗ್ಗೆಕಾಯಿ ಔಷಧಿ ಗುಣಗಳನ್ನು ಹೊಂದಿದೆ ಅಂತಲೇ ನಾವು ಹೇಳ್ಬೋದು. ಈ ನುಗ್ಗೆಕಾಯಲ್ಲಿ ಏನೇನು ಉಪಯೋಗಗಳಿದೆ, ಯಾವುದ್ಯಾವುದು ಔಷಧಿ ಗುಣಗಳು ಹೊಂದಿದೆ ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಈ ನುಗ್ಗೆಕಾಯಿ ಸೇವಿಸೋದ್ರಿಂದ ಪ್ರಾಥಮಿಕ ಪ್ರಯೋಜನವೇನೆಂದರೆ ಅದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತೆ. ಮತ್ತು ಎರಡನೇದು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತೆ. ಮೂರನೇದೇನಪ್ಪ ಅಂದರೆ ಈ ನುಗ್ಗೆಕಾಯಿ ಸೇವನೆ ಮಾಡೋದ್ರಿಂದ ಉಸಿರಾಟದ ಕಾಯಿಲೆಗಳ ವಿರುದ್ಧ ಇದು ಹೋರಾಡುತ್ತೆ. ನಾಲ್ಕನೇದು ನುಗ್ಗೆಕಾಯಿ ಸೇವನೆಯಿಂದ ದೇಹದಲ್ಲಿರುವ ಮೂಳೆಗಳನ್ನ ಇದು ಬಲಪಡಿಸುತ್ತೆ. ಯಾಕೆಂದರೆ ನುಗ್ಗೆಕಾಯಲ್ಲಿ ಹೆಚ್ಚಿನ ಪ್ರಮಾಣದ ಕ್ಯಾಲ್ಶಿಯಂ ಮತ್ತು ಕಬ್ಬಿಣಾಂಶ ಇರೋದ್ರಿಂದ ಮೂಳೆಯ ಆರೋಗ್ಯನ ಇದು ಉತ್ತೇಜಿಸುತ್ತೆ. ಐದನೇದೇನಪ್ಪ ಅಂದರೆ ದೇಹದಲ್ಲಿನ ರಕ್ತವನ್ನು ಇದು ಶುದ್ಧೀಕರಿಸುತ್ತೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಇವುಗಳಲ್ಲಿ ವಿಟಮಿನ್ ಸಿ ಅಂಶ ಇರುತ್ತೆ ಮತ್ತು ಇದು ಕೆಮ್ಮು ಮತ್ತು ಶೀತದ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತೆ. ಅಲ್ಲದೆ ಇದು ರಕ್ತದೊತ್ತಡವನ್ನು ಹೊಂದಿರುವ ಜನರಿಗೂ ಸಹ ತುಂಬ ಒಳ್ಳೆಯದು. ಮತ್ತು ಲಾಸ್ಟು ಮುಖದಲ್ಲಿನ ಮೊಡವೆಗಳು ಕೂಡ ಇದು ದೂರ ಇಡುತ್ತೆ. ಮತ್ತು ಇದು ಹೆಚ್ಚಿನ ಫೈಬರ್ ಕೂಡ ಹೊಂದಿದೆ. ಇಷ್ಟೊಂದೆಲ್ಲ ಬೆನಿಫಿಟ್ ಇರೋ ಈ ತರಕಾರಿನ ನಾವು ಡಿಫ್ರೆಂಟಾಗಿ ಕೂಡ ಮಾಡಿಕೊಂಡು ತಿನ್ಬೋದು. ನುಗ್ಗೆಕಾಯಿ ಸಾಂಬಾರು ಮಾಡ್ಕೊಬೋದು, ನುಗ್ಗೆಕಾಯಿ ಗೊಜ್ಜು ಮಾಡ್ಬೋದು, ನುಗ್ಗೆಕಾಯಿ ಪಲ್ಯ ಮಾಡ್ಕೊಳ್ಬೋದು. ಇಲ್ಲ ಅಂದರೆ ಈ ಥರ ನುಗ್ಗೆಕಾಯಿ ಸೂಪ್ ಕೂಡ ಮಾಡಿಕೊಂಡು ಕುಡಿಬೋದು. ಬನ್ನಿ ಹಾಗಾದರೆ ನುಗ್ಗೆಕಾಯಿ ಸೂಪ್ ಯಾವ ಥರ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ನುಗ್ಗೆಕಾಯಿನ ತೊಗೊಂಡಿದ್ದೀನಿ. ನುಗ್ಗೆಕಾಯಿ ಫ್ರೆಶ್ ಆಗಿರಬೇಕು ಮತ್ತು ಅದರಲ್ಲಿರೋ ಸಿಪ್ಪೆಗಳು, ಮೇಲುಗಡೆ ಸಿಪ್ಪೆ ಇರುತ್ತಲ್ಲ, ಅದು ಎಷ್ಟಾಗುತ್ತೋ ಅಷ್ಟು ತೆಗಿಬೇಕು. ನಾನಿಲ್ಲಿ ಮೊದಲೇ ನುಗ್ಗೆಕಾಯಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ. ಇವಾಗ ನೋಡಿ, ಸಿಪ್ಪೆ ಎಲ್ಲ ತೆಗೆದು ಅದೊಂದು ಪಾತ್ರೆಯಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು 2 ಕ್ಯಾರೆಟ್ನ ತೊಗೊಂಡಿದ್ದೀನಿ. ಕ್ಯಾರೆಟ್ ಸೇವನೆಯಿಂದ ಕೂಡ ತುಂಬ ಉಪಯೋಗಗಳಿರುತ್ತೆ ಅಂತ ಎಲ್ಲರಿಗೂ ಗೊತ್ತಿದೆ. ಈ ಕ್ಯಾರೆಟ್ ಸ್ಕಿನ್ ಎಲ್ಲ ಪೀಲ್ ಮಾಡಿ ರಫಾಗಿ ಕಟ್ ಮಾಡಿಕೊಂಡು ಅದು ಕೂಡ ನುಗ್ಗೆಕಾಯಿ ಜೊತೆಗೆ ಸೇರಿಸ್ಕೊಳ್ಬೇಕು. ನೆಕ್ಸ್ಟು ನಾನು ಒಂದು ದಪ್ಪನೇ ಇರೋ ಈರುಳ್ಳಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಈರುಳ್ಳಿ ಕ್ಯಾರೆಟ್ ಎಲ್ಲ ಕಟ್ ಮಾಡ್ಕೊಂಡಿದ್ದ ನಂತರ ನಾನಿಲ್ಲಿ ಮಸೂರು ದಾಲ್ನ ಸೇರಿಸ್ಕೊಳ್ತಾ ಇದ್ದೀನಿ, ಒಂದು 3/4 ಕಪ್ನಷ್ಟು. ನಿಮಗೆ ಬೇಕಂದರೆ ನೀವು ಯಾವ ಬೇಳೆ ಆದರೂ ಸೇರಿಸ್ಕೊಳ್ಬೋದು. ಅದಾದ ನಂತರ ಒಂದು 4 ಟೊಮೊಟೊ ಹಣ್ಣನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಕುಕ್ಕರ್ಗೆ ನುಗ್ಗೆಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಫಸ್ಟು. ಇದಾದ ನಂತರ ಈರುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಬೆಳ್ಳುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ. 1 ಗೆಡ್ಡೆ ಬೆಳ್ಳುಳ್ಳಿ ಸಾಕಾಗುತ್ತೆ. ಅದಾದ ನಂತರ ಶುಂಠಿ, 1 ಇಂಚು ಶುಂಠಿ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ 2 ಕ್ಯಾರೆಟ್ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದು, ಟೊಮೊಟೊ ಮತ್ತು ಬೇಳೆ, ಇದಿಷ್ಟು ಸೇರಿಸ್ಕೊಂಡಿದ್ದ ನಂತರ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಬೇಕು. ಬೇಳೆ ಮುಳುಗೋಷ್ಟು ನೀರನ್ನ ಸೇರಿಸ್ಕೊಂಡ್ರೆ ಸಾಕು. ನಂತರ ಕೊತ್ತಂಬರಿ ಸೊಪ್ಪು ಮತ್ತು ದಂಟಿರುತ್ತಲ್ಲ ಅದು ಕೂಡ ಸೇರಿಸ್ಕೊಳ್ಬೇಕು. ಆವಾಗ ಅದರದ್ದು ಫ್ಲೇವರು, ಕೊತ್ತಂಬರಿ ಸೊಪ್ಪು ಫ್ಲೇವರು ಸೂಪಲ್ಲಿ ತುಂಬ ಚೆನ್ನಾಗಿರುತ್ತೆ. ಇದಾದ ನಂತರ ಲಿಡ್ ಕವರ್ ಮಾಡಿ ಒಂದು 3 ವಿಷಲ್ ಬಂದರೆ ಸಾಕು. ನೋಡಿ, ಇವಾಗ ಪ್ರೆಷರೆಲ್ಲ ಇಳಿದಿದೆ. ನಾನು ಲಿಡ್ ಓಪನ್ ಮಾಡ್ತಾಯಿದ್ದೀನಿ. ನಂತರ ಇದನ್ನೆಲ್ಲ ತಗೊಂಡು ಒಂದು ಸೋಸೋದ್ರಲ್ಲಿ ಎಲ್ಲ ಫಿಲ್ಟ್ರ್ ಮಾಡ್ಕೊಳ್ಬೇಕು. ಸೂಪ್ ಸಪ್ರೇಟು, ಈ ವೆಜಿಟೇಬಲ್ ಸಪ್ರೇಟ್ ಮಾಡಿ ಇಟ್ಕೊಳ್ಬೇಕು.
ಇದಾದ ನಂತರ ನಾನು ಸ್ವಲ್ಪ ತಣ್ಣೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ನಾನಿಲ್ಲಿ ನುಗ್ಗೆಕಾಯಿನೆಲ್ಲ ಸಪ್ರೇಟ್ ಮಾಡಿಕೊಂಡು ಮಿಕ್ಸಿ ಜಾರಲ್ಲಿ ಹಾಕಿ ನುಗ್ಗೆಕಾಯಿನ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ರುಬ್ಕೊಂಡಿರೋ ನುಗ್ಗೆಕಾಯಿ ಪೇಸ್ಟನ್ನ ನಾನಿಲ್ಲಿ ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ. ಕೆಲವರೆಲ್ಲ ಎಲ್ಲ ಒಟ್ಟಿಗೆ ಹಾಕ್ಕೊಂಡು ರುಬ್ಕೊಂಡು ಪೇಸ್ಟ್ ಫಿಲ್ಟ್ರ್ ಮಾಡ್ಕೊಳ್ತಾರೆ. ಆದರೆ ನನಗೆ ಯಾಕೋ ಅದು ಸರಿ ಕಾಣಿಸ್ಲಿಲ್ಲ. ನಾನು ಈ ಥರ ಫಸ್ಟು ನುಗ್ಗೆಕಾಯಿನ ಪೇಸ್ಟ್ ಮಾಡಿ ಅದನ್ನ ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದು ಅದರದ್ದು ಸಿಪ್ಪೆ ಇರುತ್ತಲ್ಲ, ನುಗ್ಗೆಕಾಯಿ ಸಿಪ್ಪೆ ಅದು. ನೋಡಿ, ನಾನಿವಾಗ ನುಗ್ಗೆಕಾಯಿ ಸೂಪ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಬರೀ ನುಗ್ಗೆಕಾಯಿದ್ದು ಅದು ರುಬ್ಕೊಂಡಿರೋದು. ಇದು ನುಗ್ಗೆಕಾಯಿದು ಬೇಯಿಸಿಟ್ಕೊಂಡಿರ್ತೀವಲ್ಲ, ತರಕಾರಿ ನುಗ್ಗೆಕಾಯಿ, ಅದರದ್ದು ರಸ. ಇವಾಗ ನಾನಿಲ್ಲಿ ಕ್ಯಾರೆಟು, ಈರುಳ್ಳಿ, ಟೊಮೊಟೊ, ಬೇಳೆ ಎಲ್ಲ ಬೇಯಿಸಿಟ್ಕೊಂಡಿದ್ನಲ್ಲ, ಅದನ್ನ ರುಬ್ಕೊಳ್ತಾ ಇದ್ದೀನಿ. ಬರೀ ನಾವಿಲ್ಲಿ ನುಗ್ಗೆಕಾಯಿನ ಮಾತ್ರ ಫಿಲ್ಟ್ರ್ ಮಾಡ್ಕೊಳ್ಬೇಕಷ್ಟೆ. ಇವಾಗ ಫಸ್ಟು ನಾನು ನುಗ್ಗೆಕಾಯಿ, ಬೇಳೆ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಶುಂಠಿ ಎಲ್ಲ ಸೇರಿಸಿ ಬೇಯಿಸಿಟ್ಕೊಂಡಿದ್ವಲ್ಲ, ಅದರದ್ದು ರಸ ಸೇರಿಸ್ಕೊಳ್ತಾ ಇದ್ದೀನಿ. ಅದಾದ ನಂತರ ನುಗ್ಗೆಕಾಯಿ ರುಬ್ಕೊಂಡು ಫಿಲ್ಟ್ರ್ ಮಾಡಿಟ್ಕೊಂಡಿದ್ನಲ್ಲ, ಅದು ಸೇರಿಸ್ಕೊಳ್ತಾ ಇದ್ದೀನಿ. ಅದಾದ ನಂತರ ಲಾಸ್ಟಲ್ಲಿ ನಾನು ಕ್ಯಾರೆಟು ಮತ್ತು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಎಲ್ಲ ರುಬ್ಕೊಂಡಿದ್ನಲ್ಲ, ಅದು ಸೇರಿಸ್ಕೊಳ್ತಾ ಇದ್ದೀನಿ. ಇದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಬೇಕು. ಯಾಕಂದರೆ ನಾವು ಫಸ್ಟ್ ಉಪ್ಪು ಸೇರಿಸ್ಕೊಂಡಿರಲಿಲ್ಲ. ಮತ್ತು ಕರಿಮೆಣಸಿನ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ, ಅಂದರೆ ಪೆಪ್ಪರ್ ಪೌಡರ್ ಸೇರಿಸ್ಕೊಳ್ತಾ ಇದ್ದೀನಿ. ಇದಾದ ನಂತರ ಒಂದು ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಕುದಿಸಿದ್ರೆ ನುಗ್ಗೆಕಾಯಿ ಸೂಪು ರೆಡಿ ಆಗುತ್ತೆ. ಇವಾಗ ನೋಡಿ, ನಾನು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು ಸೇರಿಸ್ಕೊಳ್ಬೇಕು. ಮತ್ತು ಬಟರ್ ಕೂಡ ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ನೋಡಿ, ಇದಿಷ್ಟೇ ಡ್ರಮ್ ಸ್ಟಿಕ್ ಸೂಪು ಅಥವಾ ನುಗ್ಗೆಕಾಯಿ ಸೂಪ್ ಮಾಡೋ ವಿಧಾನ. ನಿಮಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನ್ನ ಸಪೋರ್ಟ್ ಮಾಡಿ. ಅದೇ ರೀತಿ ನನ್ನ ವಿಡಿಯೋಗೊಂದು ಲೈಕ್ ಇರಲಿ ಮತ್ತು ಬೆಲ್ ಬಟನ್ನ ಒತ್ತೋದನ್ನ ಮರಿಬೇಡಿ. ಆವಾಗ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದು ಸೇರುತ್ತೆ. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು.